ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತೊಂದು ನಿಮಗೆ ನಾನು ಒಂದು ವಿಷಯನ ಹೇಳೋಣ ಅಂದ್ಕೊಂಡಿದ್ದೀನಿ. ನೀವು ಅಂದ್ಕೊಂಡಿರ್ಬೋದು ಏನಪ್ಪ ಏನು ವಿಷಯ ಅಂತ. ಆ ಥರ ಏನು ಕ್ಯೂರಿಯಾಸಿಟಿ ಇಟ್ಕೊಬೇಡಿ. ಅಂಥದ್ದು ಅಂದರೆ ನನ್ನ ಡಾಲರ್ ಕಂಪ್ಲೀಟ್ ಆಯಿತಾ ಈ ಥರದ್ದೇನಲ್ಲ. ನಂದು ಇವತ್ತಿಗೆ ನನ್ನ ಚಾನಲ್ಲು ನಾನು ಸ್ಟಾರ್ಟ್ ಮಾಡಿ 3 ವರ್ಷ ಕಂಪ್ಲೀಟ್ ಆಯಿತು. ಅಂದರೆ ನಾನು ವಿಡಿಯೋ ಹಾಕ್ತಾಯಿತ್ತು, ಇವತ್ತಿಗೆ 3 ವರ್ಷ ಆಯಿತು. ಆ್ಯಕ್ಚುಲಿ 2019 ಸುಮ್ಮನೆ ಚಾನಲ್ಲು ಓಪನ್ ಮಾಡಿದ್ದೆ. ಅಂದರೆ ಅದೇನು ಇದಿರಲಿಲ್ಲ, ಐ ಡಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೆ, ವೀಡಿಯೋ ಎಲ್ಲ ಹಾಕಿರಲಿಲ್ಲ. ಬಟ್ 2022 ಡಿಸೆಂಬರ್ 20ರಲ್ಲಿ ಡಿಸೆಂಬರ್ 20ನೇ ತಾರೀಕಿಗೆ ನಾನು ವಿಡಿಯೋನ ಹಾಕಿದ್ದೆ. ನಾನು ಇವತ್ತಿಗೆ ಅದೇ 22 ಅಂದರೆ 23, 24, 25 3 ವರ್ಷ ಕಂಪ್ಲೀಟ್ ಆಯಿತು. ಅದು ಯೂಟ್ಯೂಬ್ ಕಡೆಯಿಂದ ಆ ಥರ ನಿಮ್ಮದು 3 ಇಯರ್ ಕಂಪ್ಲೀಟೆಡ್ ಅಂತ ಅವರದ್ದು ಒಂದು ಮೆಸೇಜ್ ಬಂದಿತ್ತು. ಅದಕ್ಕೆ ನನಗೆ ನೆನಪಾಯಿತು. ನನಗೆ ಆ್ಯಕ್ಚುಲಿ ಮರ್ತು ಬಿಟ್ಟಿದ್ದೆ, ಡಿಸೆಂಬರಲ್ಲಿ 20 ಅಥವಾ 21ಕ್ಕೂ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು, ವೀಡಿಯೋ ಹಾಕಿದ್ದು. ಬಟ್ ನನಗೆ ನೆನಪಿರಲಿಲ್ಲ ಇವತ್ತು ಅಥವಾ ನಾಳೆನೋ ಅಂತ, ಕನ್ಫ್ಯೂಷನ್ ಇತ್ತು. ನೋಡ್ತಾ ಕಳೆದ ವರ್ಷ 1-2 ವರ್ಷ ಆಯಿತು ಅಂತ ನಾನು ಹೇಳಿದ್ದೆ ಅನಿಸುತ್ತೆ. ಈ 3ನೇ ವರ್ಷವೂ ಕಳೀತು. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ನಂದು ಒಂದು ಯೂಟ್ಯೂಬ್ ಜರ್ನಿ ಹೇಳ್ತೀನಿ. ಏನು ಗೊತ್ತಾ, ನಾನೇನು ಇನ್ನೂ ಸಾಧನೆ ಏನೂ ಮಾಡಿಲ್ಲ. ನಂದು ಇನ್ನೂ ಡಾಲರ್ ಕಂಪ್ಲೀಟ್ ಆಗಿಲ್ಲ. ಎಲ್ಲರಿಗೂ ಗೊತ್ತು 3 ವರ್ಷ ಆಯಿತು, ಇನ್ನೂ ಡಾಲರ್ ಕಂಪ್ಲೀಟ್ ಆಗಿಲ್ವಾ, ಇನ್ನೂ ದುಡ್ಡು ಬಂದಿಲ್ವಾ ಅಂತ ತಿಳ್ಕೊಬೋದು. ಅದು ಒಬ್ಬೊಬ್ಬರು ಲಕ್ಕು ಬಿಡಿ. ನಮ್ಮ ಟೈಮ್ಗಿಂತ ಮೊದಲೇ ಯಾವುದು ಸಿಗಲ್ಲ, ನಮ್ಮ ನಸೀಬಕ್ಕಿಂತ ಜಾಸ್ತಿ ಯಾವುದು ನಮಗೆ ಸಿಗಲ್ಲ. ನಮಗೆ ಯಾವಾಗ ಸಿಗಬೇಕು ಯಾವುದು ಆವಾಗಲೇ ಸಿಗುತ್ತೆ. ಯಾವುದೇ ಒಂದಾದರೂ ಮೊದಲು ಸಿಗಲ್ಲ. ನಮಗೆ ಯಾವ ಟೈಮಿಗೆ ಸಿಗಬೇಕು ಅದಕ್ಕಿಂತ ಮೊದಲು ಸಿಗಲ್ಲ. ನಮಗೆ ಎಷ್ಟು ಸಿಗಬೇಕು ಅಷ್ಟೇ ಸಿಗುತ್ತೆ. ನಮ್ಮ ನಸೀಬದಲ್ಲಿ ಯಾವಾಗ ಸಿಗಬೇಕು ಅಂತಿದೆ ಆವಾಗಲೇ ಸಿಗಬೇಕು ಅಲ್ವಾ. ಸೊ ನಂದೊಂದು ಸಣ್ಣ ಜರ್ನಿ ಹೇಳ್ತೀನಿ. ನಾನು ಯೂಟ್ಯೂಬು ನನ್ನ ಏನೋ ಒಂದು ಟೈಮ್ ಪಾಸ್. ಅಂದರೆ ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ನಾನು ಯೂಟ್ಯೂಬ್ ಮಾಡ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಮಾಡಿದರೂ ಸಹ ನಾನು ಯೂಟ್ಯೂಬಲ್ಲಿ ನನಗೆ ದುಡ್ಡು ಬರುತ್ತೆ, ದುಡ್ಡು ಮಾಡಬೇಕು ಅಥವಾ ಡಾಲರ್ ಬರುತ್ತೆ, ಇದೆಲ್ಲ ಏನೂ ಯೋಚನೆ ಇರಲಿಲ್ಲ. ನನಗೊಂದು ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ ಆಗೋದಕ್ಕೆ ಅಂತ ಬಂದಿದ್ದೆ ನಾನು. ಭಾಳ ಸರಿ ಈ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅಂದರೆ ನಾನು ಯೂಟ್ಯೂಬ್ ಬಂದಿದ್ದು ನನಗೆ ದುಡ್ಡು ಅಥವಾ ಈಗೆಲ್ಲ ಅನ್ಕೋಬಹುದು ನೀವು, ಏನು ಸುಮ್ಮನೆ ಹೇಳ್ತಾಳೆ ಇವಳು, ದುಡ್ಡು ಸಿಗುತ್ತೆ ಅಂತ ಗೊತ್ತಿದ್ಕೊಂಡೆ ಯೂಟ್ಯೂಬಿಗೆ ಬಂದಿರ್ತಾರೆ ಎಲ್ಲರೂ, ಇವಳು ಹಾಗೆ ಅಂತ. ಆದರೆ ಆ ಥರ ಅಲ್ಲ. ಈಗಿನ ಜನರಿಗೆ ಎಷ್ಟೋ ಜನರಿಗೆ ದುಡ್ಡು ಅಂದರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ದುಡ್ಡು ಮಾಡೋಣ ಅಂತ ಬಂದಿರ್ತಾರೆ ಬಹಳಷ್ಟು ಜನರು. ಬಟ್ ನಾನು ಅದಕ್ಕಲ್ಲ, ರಿಯಲ್ ಆಗಿ ಹೇಳ್ತೀನಿ. ನಂದು ಏನಾಯಿತು ಅಂದರೆ, ನಾನು ಬೇರೆ ಊರಿಗೆ ಬಂದಾಗ ನಮಗೆ ಇಲ್ಲಿ ಪರಿಚಯ ಇಲ್ಲ. ಅದು ತುಂಬ ಒಂಥರ ಅಲ್ಲಿ ನಾವು ಭಾಳ ವರ್ಷದಿಂದ ಇದ್ದಾಗ ಅಲ್ಲಿದೆ ಫ್ರೆಂಡ್ಸು, ಅಲ್ಲಿದೆ ಜನರು, ಅದೇ ಜಾಗ, ಪ್ರತಿದಿನದ ಒಂದು ಒಡನಾಟ, ಪ್ರತಿದಿನದ ಆ್ಯಕ್ಟಿವಿಟೀಸು ತುಂಬ ಎಂಜಾಯ್ ಮಾಡ್ತಿದ್ವಿ. ಅದೇ ನೆನಪಾಗ್ತಿತ್ತು. ಭಾಳ ಬೇಜಾರು ಮಾಡ್ಕೋತಿದ್ದೆ ಅಂತ ಯೂಟ್ಯೂಬಿಗೆ ನಾನು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಇಲ್ಲಿ ಏನಾದರೂ ಕಲಿಯೋದಕ್ಕೆ ಸಿಗುತ್ತೆ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆದರೆ ನನಗೆ ಆವಾಗ ಏನೂ ಗೊತ್ತಿರಲಿಲ್ಲ, ಯಾವ ಕಂಟೆಂಟ್ ಕೊಡಬೇಕು ಅಂತಲೂ ಗೊತ್ತಿರಲಿಲ್ಲ. ನಾನೊಂದು ಕುಕ್ಕಿಂಗ್ ಚಾನಲ್ ತಂದೆ, ರೂಪಾ ಹೆಗ್ಡೇಸ್ ಕಿಚನ್ ಅಂತ. ಬಟ್ ನಾನು ಆವಾಗ ಕುಕ್ಕಿಂಗ್ ವಿಡಿಯೋದು ಹಿಂದಿಯಲ್ಲಿ ಮಾಡ್ತಿದ್ದೆ. ಅದಾದಮೇಲೆ ನಂದೆಲ್ಲ ಕಂಟೆಂಟ್ ಚೇಂಜ್ ಆಯಿತು. ನನಗೆ 1 ವರ್ಷ ಆಗೋ ತನಕ ನನಗೆ ಅದು ಗೊತ್ತಿರಲಿಲ್ಲ. 1 ವರ್ಷದ ನಂತರ ನಮ್ಮದು WH ಲೆಸ್ ಆಗ್ತಾ ಹೋಗುತ್ತೆ. ವಿಡಿಯೋ ಎಷ್ಟು ಹಾಕಿದ್ರು 1 ವರ್ಷದ ನಂತರ ನಮ್ಮದು ಮೊನಿಟೈಸು, ಇದೆಲ್ಲ ಏನೂ ಗೊತ್ತೇ ಇರಲಿಲ್ಲ. ನಂಗೆ ಜೀರೋ ನಾಲೆಜು. ಅದೇ ಹೇಳಿದ್ನಲ್ಲ, ನಾನು ಯೂಟ್ಯೂಬಿಗೆ ಬಂದಿದ್ದು ಸುಮ್ಮನೆ ನನ್ನ ಮೈಂಡ್ ಫ್ರೆಶ್ ಆಗಲಿಕ್ಕೆ, ನನಗೇನು ಸ್ವಲ್ಪ ನನ್ನ ಮನಸ್ಸನ್ನು ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಯೂಟ್ಯೂಬಿಗೆ ಬಂದಿದ್ದು. ಆದರೆ ನಾನು ಒಂದು 6 ತಿಂಗಳ ತನಕ ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಅದಾದ ನಂತರ ಸ್ವಲ್ಪನೇ ಅಲ್ಲಿ ಇಲ್ಲಿ ವಿಡಿಯೋ ಎಲ್ಲ ನೋಡ್ತಾ ಕಲ್ತ್ಕೊಳ್ಳೋಕೆ ಹೋದೆ. ಮೊನಿಟೈಸ್ ಅಂದರೆ ಏನು, ಮೊನಿಟೈಸ್ ಅಂದರೆ ನಮ್ಮದು 4,000 WH 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಈ ಥರ ಎಲ್ಲ ಗೊತ್ತಾದಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಫಸ್ಟ್ ಇಂಟ್ರೆಸ್ಟ್ ಇತ್ತು ವಿಡಿಯೋ ಹಾಕಬೇಕು ಅಂತ. ಆದರೆ ನನಗೆ ಆವಾಗ ಈ ಥರದ್ದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. 1000 ಸಬ್ಸ್ಕ್ರೈಬರ್ ಆಗಬೇಕು ಅಥವಾ ದುಡ್ಡು ಬರುತ್ತೆ ಮನಸ್ಸಲ್ಲಿತ್ತು. ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ನಾನು ಮಾಡಬೇಕು ಅಂಥದ್ದೆಲ್ಲ ನನ್ನ ಯೋಚನೆನೇ ಇರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಹಾಗೆ ಬಂದಿದ್ದು. ಅದಾದಮೇಲೆ ನನ್ನ ಜರ್ನಿ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆಮೇಲೆ ನನಗೆ 1 ವರ್ಷ ನೋಡ್ತಾ 1 ವರ್ಷ ಕಳೆದು ಹೋಯಿತು. ಆದರೆ ನನ್ನ WH ಕಂಪ್ಲೀಟ್ ಆಗಿರಲಿಲ್ಲ. ಎಷ್ಟೋ ಜನರದ್ದು ನೋಡಿ ಲಕ್ ಬೇಕು ಅಂತ ಹೇಳಿದ್ನಲ್ಲ, ಎಷ್ಟೋ ಜನರದ್ದು ಬೇಗ 1 ವರ್ಷದೊಳಗಡೆ ಕಂಪ್ಲೀಟ್ ಆಗಿಬಿಡುತ್ತೆ, ಮೊನೋಟೈಸ್ ಆಗಿಬಿಡುತ್ತೆ. ಒಬ್ಬೊಬ್ಬರದ್ದು 2 ವರ್ಷ ಆದರೂ ಆಗಲ್ಲ, 1 ವರ್ಷ 2 ವರ್ಷ ಆದರೂ ಆಗಲ್ಲ. ನನ್ನ ಜೊತೆಲೂ ಹಾಗೆ ಇತ್ತು. 1 ವರ್ಷ ಕಳೀತು ನಂದು ಮೊನೋಟೈಸ್ ಆಗೋದಕ್ಕೆ. ಅಂದರೆ ನನ್ನ ಸಬ್ಸ್ಕ್ರೈಬರ್ಸು ಕಡಿಮೆ ಇದ್ದರು, ಅಂದರೆ ಬಂದ್ರೂ ಸಹ ಲೆಸ್ ಆಗೋದು ಜಾಸ್ತಿ ಆಗ್ತಿತ್ತು. ಮತ್ತು ನಾನು ಏನು ಮಾಡ್ತಿದ್ದೆ ಗೊತ್ತಾ,
ನಾನು ಕಂಟಿನ್ಯೂಸ್ ಆಗಿ ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ವೀಡಿಯೋ ಹಾಕ್ತಾ ಇರಲಿಲ್ಲ. ಯಾವಾಗಲೂ ಒಮ್ಮೆ 4 ದಿನ 5 ದಿನಕ್ಕೊಮ್ಮೆ ಒಂದೊಂದು ವೀಡಿಯೋ ಹಾಕ್ತಿದ್ದೆ. ಕಂಟಿನ್ಯೂಟಿನೂ ಇಲ್ಲ ಅಂದ್ರೂ ಇದಾಗ್ತಿತ್ತು. ಯೂಟ್ಯೂಬ್ ಮಾಡಬೇಕು ಅಂತ ಮಾಡಿದೆ, ಆದರೆ ನಾನು ಕಂಟಿನ್ಯೂ ಆಗಿ ಏನು ಹಾಕಲಿ, ಕಿಚನ್ನಿಂದ ಅಡುಗೆ ಅಂತ ಎಷ್ಟು ಅಂತ ಕಿಚನಲ್ಲಿ ಒಂದೊಂದು ರೆಸಿಪಿ ತೋರಿಸ್ತಾ ಹೋಗಲಿ. ಅದು ಮಾಮೂಲಿ ದಿನ ಮಾಡೋಂಥ ಅಡುಗೆ ಅಂತೂ ಹಾಕೋಕ್ಕಾಗಲ್ಲ, ಏನಾದ್ರು ಸ್ಪೆಷಲ್ಲೇ ಹಾಕಬೇಕಾಗುತ್ತಲ್ವ ಅಂತ ವಾರದಲ್ಲಿ 1-2 ವೀಡಿಯೋ ಹಾಕ್ತಿದ್ದೆ. ಅದಾದಮೇಲೆ ನಾನು 1 ವರ್ಷ ತನಕನೂ ಇದೇ ಥರ ಆಯಿತು. ನಂದು ಏನು ಮೊನಿಟೈಸ್ ಆಗಿಲ್ಲ. ಅವಾಗೆಲ್ಲ ನಂಗೆ ಅನ್ನಿಸ್ತು ಮೊನಿಟೈಸ್ ಮಾಡ್ಕೋಬೇಕು, ನಮಗೂ ಏನಾದರೂ ಗೊತ್ತಾಗುತ್ತೆ, ಅಮೌಂಟ್ ಏನಾದ್ರು ಬರುತ್ತೆ ಅಂತ. ಆವಾಗ ಮಾಡ್ಕೋಬೇಕು, ನಾವು ಏನಾದ್ರು ಮಾಡಬೇಕು ಅಂತ, ಸಾಧಿಸಬೇಕು ಅಂತ. ಆವಾಗ ನನಗೆ ಸುಮಾರು ಒಂದು 7-8 ತಿಂಗಳದ ಮೇಲೆ ಯೂಟ್ಯೂಬಿಗೆ ಬಂದು ಆವಾಗ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅದಾದ್ಮೇಲೆ ರೆಗ್ಯುಲರ್ ಇದು ಮಾಡಿದೆ, ನಾನು ವೀಡಿಯೋನೂ ಹಾಕ್ತಿದ್ದೆ. ಆದರೆ ನನಗೆ ಮೊನಿಟೈಸ್ ಆಗೋದಕ್ಕಂತೂ ಚಾನ್ಸೇ ಇರಲಿಲ್ಲ. ತುಂಬ ವ್ಯೂಸ್ ಎಲ್ಲ ಕಡಿಮೆ ಬರ್ತಿತ್ತು, ಮತ್ತು ಸಬ್ಸ್ಕ್ರೈಬರ್ಸು 1000 ಇರಲಿಲ್ಲ, ಮತ್ತು 4K ಅಂತೂ WH ಆಗೋದು ಮಾತೇ ಇಲ್ಲ, ಅಷ್ಟು ಕಡಿಮೆನೇ ಇರ್ತಿತ್ತು. ಆಮೇಲೆ ನನಗೆ ಹೀಗೆ ನಂಗೆ ಲೈವಿನ ಬಗ್ಗೆನೂ ಏನೂ ಐಡಿಯಾ ಇರಲಿಲ್ಲ. ಹೀಗೆ ಲೈವ್ ಮಾಡೋದಕ್ಕೆ ಬಂದೆ, ಲೈವ್ ಆಯಿತು. ಲೈವ್ ಆದಮೇಲೆ ಲೈವ್ ಮಾಡೋದಕ್ಕೆ ಹೋಗಿ ಲೈವಲ್ಲೆಲ್ಲ ಪರಿಚಯ ಆಯಿತು. ತುಂಬ ನಾವು ಲೈವ್ ಮಾಡಿಕೊಂಡು ಒಂದು 3-4 ತಿಂಗಳಲ್ಲಿ, ಅಂದರೆ 1 ವರ್ಷದ 2-3 ತಿಂಗಳಲ್ಲಿ, ನಾನು 1 ವರ್ಷದ 3-4 ತಿಂಗಳು, ಆಲ್ಮೋಸ್ಟ್ 1-1.5 ವರ್ಷದೊಳಗಡೆ ನಾನು ಮೊನಿಟೈಸ್ ಮಾಡಿಕೊಂಡೆ. ಅದಾದಮೇಲಿನ ಜರ್ನಿನೂ ನಂದು ವೀಡಿಯೋ ಮಧ್ಯೆ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಊರಿಗೆಲ್ಲ ಹೋಗ್ಬಿಟ್ರೆ 15 ದಿನ ಆದರೂ ವೀಡಿಯೋ ಹಾಕೋದಕ್ಕಾಗಲ್ಲ. ನಮ್ಮದು ಸಬ್ಸ್ಕ್ರೈಬರ್ಸ್ ಲೆಸ್ ಆಗೋದು, ಮತ್ತು WH ಕಡಿಮೆ ಆಗೋದು, ಅಂದರೆ ಇದು ನಮ್ಮ ಡಾಲರ್ ನಿಂತು ಹೋಗೋದು, ಹೀಗೆಲ್ಲ ಆಗುತ್ತೆ. ಅಂತೂ ಇಂತೂ 3 ವರ್ಷ ಕಳೆದೇ ಹೋಯಿತು. ನಾನು ಹೇಳ್ತೀನಿ, ನಂದು ಇನ್ನೂ 3 ವರ್ಷದಲ್ಲಿ ನಾನು ಡಾಲರ್ ಕೌಂಟ್ ಮಾಡಿಲ್ಲ, ಇನ್ನೂ $100 ಆಗಿಲ್ಲ ಅಂತ. ನನಗೆ ಅದೇನು ನನಗೆ ಆ ಥರ ಬೇಜಾರೇನಿಲ್ಲ. ಬೇಜಾರು ಆಗುತ್ತೆ, ಅಯ್ಯೋ ಇನ್ನೂ ಆಗಿಲ್ವಲ್ಲ ಅಂತ. ಅಥವಾ ನಂದು ಬೇರೆಯವ್ರದ್ದು 1 ವರ್ಷದೊಳಗೆ ಮಾಡಿಕೊಂಡ್ರು, WH ಕಂಪ್ಲೀಟ್ ಮಾಡಿಕೊಂಡ್ರು, ಅಥವಾ ಅವರಿಗೆ ಡಾಲರ್ ಬಂತು, ನನಗಿನ್ನೂ ಆಗಿಲ್ಲ, ನಾನು ಆ ಥರ ಏನೂ ಯೋಚನೆನೇ ಮಾಡಲ್ಲ. ಆಗುವಾಗ ಆಗುತ್ತೆ, ಆಗ್ತಾ ಇದೆ. ಡಾಲರು ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆಯಲ್ವ, ವೀಡಿಯೋ ಹಾಕಿದ್ರಾಯಿತು, ಯಾವಾಗಾದರೂ ಆಗೇ ಆಗುತ್ತೆ $100. ಸರಿ, ಅದರಲ್ಲಿ ಏನಿದೆ ಅಂತ ನಾನು ಅಂದ್ಕೊಂಡು ನಾನು ಖುಷಿಯಲ್ಲಿ ಇದ್ಬಿಡ್ತೀನಿ. ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು, ಅಯ್ಯೋ ನಂದು ಇನ್ನೂ ಆಗಿಲ್ವಲ್ಲ, ಬೇರೆಯವ್ರದ್ದೆಲ್ಲ ಆಯಿತು, ನನಗಿಂತ ಲೇಟಾಗಿ ಸ್ಟಾರ್ಟ್ ಮಾಡಿದವ್ರದ್ದೆಲ್ಲ WH ಇದು ಡಾಲರ್ ಆಗ್ತಾ ಇದೆ, ಅವ್ರು $100 ಕೌಂಟ್ ಮಾಡಿಕೊಂಡ್ರು, ಆಯಿತು ಬೇಗ ನಂದಾಗಿಲ್ಲ ಅಂತೆಲ್ಲ ನಾನು ಅಷ್ಟೆಲ್ಲ ಬೇಜಾರೆಲ್ಲ ಮಾಡ್ಕೊಳ್ಳೋದಿಲ್ಲ. ನನಗೆ ಯಾರಿಗೂ ಕಂಪ್ಯಾರಿಸನ್ ನಾನು ಮಾಡೋದಿಲ್ಲ. ಕಂಪೇರ್ ಮಾಡಿಕೊಂಡು ಅವರದ್ದಾಯಿತು ನಂದಾಗಿಲ್ಲ ಅಂತ ಹೀಗೆಲ್ಲ ಬೇಜಾರು ಮಾಡಿಕೊಂಡು ನಾವು ಸುಮ್ಮನೆ ಇದು ಮಾಡ್ಕೊಂಡು ಲೈಟಾಗಿ ತೊಗೊಳ್ಬೇಕು, ಪಾಸಿಟಿವ್ ಆಗಿರಬೇಕು. ಆವಾಗಲೇ ನಾವು ಆಗುತ್ತೆ, ನಂದು ಆಗುತ್ತೆ, ಅವ್ರದ್ದಾಯ್ತಾ ನಂದು ಆಗುತ್ತೆ, ಆಗದೆ ಏನು, ವೀಡಿಯೋ ಹಾಕೋಣ ಅಂತ ಈ ಥರ ಪಾಸಿಟಿವ್ ಆಗೇ ಇಟ್ಕೋತೀನಿ ನಾನು. ನನಗೆ ಇವತ್ತೇ ಅಯ್ಯೋ ಈ ತಿಂಗಳನ್ನೇ ಆಗಬೇಕು ಅಂದರೆ ಹೀಗೆ ಆಗಿಲ್ವಲ್ಲ, ಅಷ್ಟೆಲ್ಲ ನಾನು ಹಾಗೆಲ್ಲ ಮಾಡಲ್ಲ. ಆ್ಯಕ್ಚುಲಿ ನಾನೇನು ದುಡ್ಡು ಬರುತ್ತೆ ಅಂತಲೇ ಗೊತ್ತಿಲ್ಲದೆ ಹೋದವಳು ಮೊದಲು. ಅಂದರೆ ದುಡ್ಡು ಮಾಡ್ತೀನಿ ಯೂಟ್ಯೂಬಲ್ಲಿ, ನಾನು ಒಂದು ಅಮೌಂಟ್ ತೊಗೊಳ್ತೀನಿ, ಪೇಮೆಂಟ್ ತೊಗೊಳ್ತೀನಿ ಅಂತಲೇ ಪ್ಲ್ಯಾನ್ ಮಾಡಿದೆ ನಾನು ಬಂದವಳು. ಅದರಲ್ಲಿ ಈಗ ನನಗೆ ಆರಾಮಾಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವಾಗುತ್ತೆ ಆಗಲಿ, ಅದರಿಂದನೇ ನಾವೇನು ಬದುಕಬೇಕು ಅಂತ ಏನಿಲ್ಲ. ಆದರೂ ಒಂದು ಖುಷಿ ಇರುತ್ತೆ, ನಾವು ಏನೋ ಒಂದು ಸಾಧಿಸಿದ್ವಿ, ಒಂದು ಪೇಮೆಂಟ್ ತೊಗೊಂಡ್ವಿ ಅಂತ ಒಂದು ಖುಷಿ ಇರುತ್ತೆ. ಅದಕ್ಕಾಗಿ ನಾನು ಒಂದು ಕಾಯ್ತಾ ಇದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ, ಡಾಲರ್ ನಂದು ಬೇಗ ಆಗಲಿ ಅಂತ ನಾನು ಒಂದೊಂದು ಸರಿ ಅನ್ಕೋತೀನಿ. ಅದು ಬಿಟ್ಟು ನನಗೆ ಬೇರೆಯವ್ರದ್ದು ಯಾರ್ದು ಬೇಗ ಆಯಿತು ಅಂತ ನನಗೆ ಆ ಥರ ಏನೂ ಅನಿಸಲ್ಲ. ಅವ್ರವ್ರ ಲಕ್ಕು, ಅದೇ ಹೇಳಿದ್ನಲ್ಲ, ನಾನು ನಮ್ಗೆ ಯಾವಾಗ ಸಿಗಬೇಕು ಆವಾಗಲೇ ಸಿಗುತ್ತೆ ಅಲ್ವಾ. ಇನ್ನೊಂದು ಮತ್ತು ಅದರಲ್ಲೂ ನೋಡಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಸ್ವಲ್ಪ ಮಕ್ಕಳು ಒಂದು ಚೂರು ಹೇಳಿಕೊಟ್ರು ಫಸ್ಟ್ ಹೆಂಗೆ ಮಾಡೋದು ಅಂತ. ಆಮೇಲೆ ಏನು ಯಾರೂ ಹೆಲ್ಪ್ ಮಾಡಲ್ಲ, ನಾನೇ ಮಾಡ್ಕೊಳ್ಳೋದು. ನನಗೆ ತಿಳಿದ ಹಾಗೆ ವೀಡಿಯೋ ಎಡಿಟ್ ಮಾಡ್ಕೊಳ್ತೀನಿ, ಥಂಬ್ನೇಲ್ ಹಾಕ್ತೀನಿ, ಟೈಟಲ್ ಮಾಡ್ತೀನಿ, ಸ್ವಲ್ಪ ಒಂಚೂರು ಕೇಳಿಕೊಂಡೆ. ಆದರೆ ನನಗೆ ಅಷ್ಟೊಂದು ಯಾರೂ ಮಕ್ಕಳೆಲ್ಲಂತೂ ಹೇಳ್ಕೊಡ್ಲಿಕ್ಕೆ ಅವ್ರಿಗೆ ಟೈಮೂ ಇರಲ್ಲ. ಯೂಟ್ಯೂಬ್ ನೀನು ನೋಡ್ಕೊ, ನಾವೇನು ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೇಳ್ಕೊಟ್ರು ಪಾಪ. ಆಮೇಲೆ ನನ್ನ ಫ್ರೆಂಡ್ ಆಶಾ ಅವರು ಒಂದು ಸ್ವಲ್ಪ ಥಂಬ್ನೇಲೆಲ್ಲ ಒಂಚೂರು ಹೇಳ್ಕೊಟ್ರು, ಅವ್ರ ಹತ್ರ ಕಲ್ತ್ಕೊಂಡೆ. ಹೀಗೆ ಯಾವುದಾದ್ರು ವೀಡಿಯೋ ಎಲ್ಲ ನೋಡಿಕೊಂಡು ಕಲ್ತ್ಕೊಂಡೆ. ನನಗೆ ತಿಳಿದ ಹಾಗೆ ನಾನು ಯೂಟ್ಯೂಬಲ್ಲಿ ಥಂಬ್ನೇಲ್ ಹಾಕ್ತೀನಿ, ಟೈಟಲ್ ಹಾಕ್ತೀನಿ. ವೀಡಿಯೋನೂ ಅಷ್ಟೇ, ಯಾರು ವೀಡಿಯೋ ಮಾಡೋರು ಇರಲ್ಲ. ಕುಕ್ಕಿಂಗ್ ಅಡುಗೆ ಇದು ವೀಡಿಯೋ ಮಾಡುವಾಗಲೂ ಅಷ್ಟೇ, ಕಿಚನ್ನಲ್ಲಿ ನಾನೇ ಕ್ಯಾಮ್ರಾ ಹಿಡ್ಕೊಂಡು, ಮೊಬೈಲ್ ಹಿಡ್ಕೊಂಡು, ಸ್ಟ್ಯಾಂಡ್ ಒಂದು ತಂದುಕೊಂಡಿದ್ದೀನಿ, ಸ್ಟ್ಯಾಂಡ್ ಇಟ್ಕೊಂಡು ಹೇಗೇಗೋ ಮಾಡ್ತೀನಿ. ಮೊದಲೆಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಕ್ರೇಜ್ ಇತ್ತು, ಮಕ್ಕಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ನಮ್ಮ ಯಜಮಾನ್ರಂತೂ ಯಾವುದಕ್ಕೂ ಹೆಲ್ಪ್ ಮಾಡಲ್ಲ. ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಕಷ್ಟಪಡೋದು ಯಾಕೆ? ನಾನು ಖುಷಿಗೆ ಅಂತ ನಾನು ಹಾಕ್ತಿದ್ದೆ. ಆಮೇಲೆ ನನಗೀಗ ಅನ್ನಿಸ್ತು, ಯಾಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಡಾಲರ್ ಕೌಂಟ್ ಮಾಡ್ಕೊಳ್ಳೋಣ, $100 ನಾವು ತಗೊಳ್ಳೋಣ, ಪೇಮೆಂಟ್ ತೊಗೊಳ್ಳೋಣ ಯೂಟ್ಯೂಬಿಂದ ಅಂತ
ಇದ್ಕೊಂಡು ಮನಸ್ಸಲ್ಲಿ ಬರುತ್ತೆ. ಒಂದು 6 ತಿಂಗಳ ತನಕ ನನಗೆ ತಲೆಯಲ್ಲಿ ಇರಲ್ಲ. ಆಮೇಲೆ ನನಗೂ ಬಂತು ಮೊನಿಟೈಸ್ ಮಾಡ್ಕೋಬೇಕು, ನಾವು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಳ್ಬೇಕು ಅಂತ. ಯಾವಾಗಲೇ ಆಗಲಿ, 1 ವರ್ಷ ಆಗಲಿ, 2 ವರ್ಷ ಆಗಲಿ, 4 ವರ್ಷ ಆಗಲಿ, ಎಷ್ಟೇ ವರ್ಷ ಆಗಲಿ, ನಾವು ಒಂದು ಸರಿಯಾದರೂ ಪೇಮೆಂಟ್ ತೊಗೊಂಡಿದ್ದೀನಿ ಅಂತ ಏನೋ ಒಂದು ಆಸೆ ಇರುತ್ತೆ ಅಲ್ವಾ. ನಾವು ನನಗೆ ತಿಳಿದಿದ್ದು, ನನಗೆ ಯಾವ ಟಾಪಿಕ್ ಸಿಗುತ್ತೆ ಆ ಟಾಪಿಕ್ ಮೇಲೆ ವಿಡಿಯೋ ಏನಾದರೂ ಮಾಡ್ತೀನಿ, ನನಗೆ ತಿಳಿದ ಹಾಗೆ ಮಾಡ್ತೀನಿ. ಅದೇ ನನಗೆ ನನಗೆ ಇನ್ನೊಂದು ಹೇಳಬೇಕು ಅಂದರೆ, ಇವತ್ತು 3 ವರ್ಷ ಕಂಪ್ಲೀಟ್ ಆಯಿತು ಅಂತ ನಾನು ಇವತ್ತು ನಿಮಗೆ ಹೇಳೋಣ ಅಂತ ಅನಿಸ್ತು. ನನಗೆ ಒಂದು ಕಡೆ ಖುಷಿ ಇದೆ, ನನ್ನ ಯೂಟ್ಯೂಬ್ ಜರ್ನಿ ನೋಡ್ತಾ 3 ವರ್ಷ ಕಳೆದು ಹೋಯ್ತಲ್ಲ ಅಂತ. ಸರಿ, ನಂಗೆ ಡಾಲರ್ ಕೌಂಟ್ ಆಗಿಲ್ಲ ಅಂತ ಬೇಜಾರಿದ್ರೂ ಸಹ ಇವತ್ತಲ್ಲ ನಾಳೆ ನಂದು $100 ಕೌಂಟ್ ಆಗುತ್ತೆ ಅಂತಲೂ ಒಂದು ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ಏನೋ ಒಂದು ಮಾಡಿದ್ದೀನಲ್ಲ, ಇಷ್ಟು ಮಾಡಿದ ಮೇಲೆ ಇನ್ನು ಅದು ಡಾಲರ್ ಕೌಂಟ್ ಆಗದೆ ಅಂತೂ ಇರಲ್ಲ ಅಲ್ವಾ. ನಾವು ವೀಡಿಯೋ ಹಾಕ್ತಾ ಇದ್ದಂಗೆ $100 ಅಂತೂ ಆಗೇ ಆಗುತ್ತೆ, ಇವತ್ತಲ್ಲ ನಾಳೆ. ನಾವು ವೀಡಿಯೋ ಹಾಕ್ತಾ ಇರಬೇಕು, ನಾವೇನೋ ಮಾಡ್ತಾ ಇದ್ದೀವಲ್ಲ ಅಂತ ಒಂದು ನಮ್ಗೆ ಸಮಾಧಾನ. ಅದಕ್ಕಿಂತಲೂ ಬ್ಯುಸಿ ಎಷ್ಟು, ಯಪ್ಪ, ವೀಡಿಯೋ ಹಾಕೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ವೀಡಿಯೋ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು. ನಾವು 1 ತಾಸಿಗೆ ಅಡುಗೆ ವೀಡಿಯೋ ಹಾಕ್ತೀವಿ ಅಂದರೆ 1 ತಾಸು ನಾವು ಅಡುಗೆ ಮಾಡ್ತೀವಿ, ಅರ್ಧ ತಾಸು, 3/4 ತಾಸು ಈ ಥರ ಒಂದು ವೀಡಿಯೋ ಮಾಡ್ತೀವಿ. ಅಷ್ಟೆಲ್ಲ ನಾವು ವೀಡಿಯೋ ಹಾಕಕ್ಕೆ ಬರಲ್ಲ. ಏನು 10ರಿಂದ 5ರಿಂದ 8 ನಿಮಿಷ ಅಡುಗೆ ವೀಡಿಯೋ ಎಲ್ಲ ಯಾರು 15 ನಿಮಿಷ ನೋಡ್ತಾರೆ ಅಲ್ವಾ. ಜಾಸ್ತಿ ಏನೋ ಒಂದು 7-8 ನಿಮಿಷ, 10 ನಿಮಿಷ ಹಾಕ್ಬೋದು. ಅಥವಾ ಯಾವುದೇ ಒಂದು ವೀಡಿಯೋ ನಾವು ಮಾಡಿದ್ರು ಅರ್ಧ ಗಂಟೆ. ಈಗ ಇಲ್ಲಿ ಮಾತಾಡ್ತೀವಿ ಅಂತ ಅಷ್ಟು ನಾವೇನೋ ಮಾತಾಡ್ತಾ ಇದ್ದೀವಿ ಅಂತ ಅರ್ಧ ಗಂಟೆ ವೀಡಿಯೋ ಅಂತೂ ಹಾಕೋಕ್ಕಾಗಲ್ಲ. ಅದನ್ನೆಲ್ಲ ಕಟ್ ಮಾಡಬೇಕು, ಎಡಿಟ್ ಮಾಡಬೇಕು. ಇದು ಯೂಟ್ಯೂಬಲ್ಲಿ ಬಂದವರಿಗೆ ಎಲ್ಲರಿಗೂ ಗೊತ್ತಿದೆ. ಆದರೂ ಒಂದು ಕಷ್ಟಪಡ್ತೀವಿ ಅಂದರೆ ಅದು ಫಲ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಲೇಟು ಅಥವಾ ಮೊದಲು ಒಬ್ಬರಿಗೆ ಬೇಗ ಸಿಗ್ಬೋದು, ಒಬ್ರಿಗೆ ಲೇಟಾಗಿ ಸಿಗ್ಬೋದು. ಅದು ಖಂಡಿತ ನೀವು ಹೋಪ್ನ ಕಳ್ಕೊಬೇಡಿ ಅಂತ ನಾನು ಹೇಳ್ತೀನಿ. ಯಾರೆಲ್ಲ ನೀವು ಯೂಟ್ಯೂಬಿಗೆ ಬಂದಿದ್ದೀರಾ, ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಅಯ್ಯೋ ಇದು ನಮ್ಮ ಹತ್ರ ಆಗಲ್ಲ ಅಂತ ಈ ಥರ ನಿರಾಶರ ಆಗಬೇಡಿ. ನಾನು ಮಧ್ಯೆ ಹಾಗೆ ಅನ್ಕೋತಿದ್ದೆ, ಅಯ್ಯೋ ಇದು ಏನಪ್ಪ ಸುಮ್ಮನೆ ಆಗದೆ ಇರೋ ಮಾತು ಅಂತ. ಆದರೆ ಏನೋ ನೀರಿಗೆ ಇಳಿದಿದ್ದೀವಿ ಅಂದ ಕೂಡಲೇ ಸ್ವಿಮ್ಮಿಂಗ್ ಕಲಿಯೋಣ, ಈಜೋದು ಕಲಿಯೋಣ ಅಂತ ಒಂದು ತಲೆ ಇರುತ್ತೆ. ವಿಡಿಯೋ ಹಾಕ್ತಾ ಇದ್ದರೆ ಖಂಡಿತ ಒಂದಲ್ಲ ಒಂದು ದಿನ ನಮ್ಮದು ಚಾನಲ್ಲು ಗ್ರೋತ್ ಆಗುತ್ತೆ. ನಂದು ನೋಡ್ತಾ 3 ವರ್ಷ ಆಯಿತು. 3 ವರ್ಷದಲ್ಲಿ ಎಷ್ಟು ಜನ ಎಷ್ಟು ಪೇಮೆಂಟ್ ತೊಗೊಂಡಿರ್ತಾರೋ ಗೊತ್ತಿಲ್ಲ. ಅಂದರೆ ಒಬ್ಬೊಬ್ಬರು ಚೆನ್ನಾಗಿ ಗ್ರೋತ್ ಇದ್ದವ್ರದ್ದು. ಬಟ್ ಓಕೆ, ನನಗೆ ಇಷ್ಟರಲ್ಲೇ ನಾನು ಸಮಾಧಾನ ಇದೆ. ನನಗೇನು ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಬೇಕು ಅಥವಾ ಪ್ರತಿ ತಿಂಗಳು ನಾನು ಇಷ್ಟೆಲ್ಲ ಯೂಟ್ಯೂಬಿನ ಪೇಮೆಂಟ್ ತೊಗೊಳ್ಬೇಕು ಆ ಥರ ಎಲ್ಲ ಆಸೆ ಇಟ್ಕೊಂಡಿಲ್ಲ. ಬಹುಶಃ ನನ್ನ ಆಸೆನೂ ನನಗೆ ಅಷ್ಟೊಂದಿಲ್ಲ. ಆದರೆ ಒಂದು ಖುಷಿನೂ ಇದೆ. ಏನೋ ಒಂದು ಸ್ವಲ್ಪ ಜನ ಆದರೂ ನಮ್ಮ ವಿಡಿಯೋ ನೋಡ್ತಾರೆ, ಓಕೆ, ಅಷ್ಟೇ ನಮಗೊಂದು ಖುಷಿ ಇದೆ. ಯಾವಾಗಾದರೂ ಒಂದು ಟೈಮ್ನಲ್ಲಿ ನಮ್ಮ ವಿಡಿಯೋನು ರೀಚ್ ಆಗುತ್ತೆ, ಚೆನ್ನಾಗಿ ಓಡುತ್ತೆ ಅಂತ ಒಂದು ಹೋಪ್ ಇಟ್ಕೋತೀನಿ. ಹಾಗೆ ನೀವು ಎಷ್ಟು ಜನ ಈ ಥರ ಯೋಚನೆ ಮಾಡ್ಕೊಂಡು ಬಂದಿದ್ದೀರಾ, ಯೂಟ್ಯೂಬಿಗೆ ಒಂದು ಆಸೆ ಇಟ್ಕೊಂಡು ಬಂದಿರ್ತೀರ, ಅದು ಖಂಡಿತ ಆಸೆನ ಇಟ್ಟುಕೊಳ್ಳಿ. ಯೂಟ್ಯೂಬಲ್ಲಿ ನಾನು ಪೇಮೆಂಟ್ ತೊಗೊಳ್ಬೇಕು, ಡಾಲರ್ ಬೇಗ ಆಗಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ಕೊಳ್ಳಿ. ಖಂಡಿತ ಆಗೇ ಆಗುತ್ತೆ. ಇವತ್ತು ನೋಡಿ, ಶನಿವಾರ, ಹನುಮಂತನ ದಿನ, ಆಂಜನೇಯ ದಿನ ಅಲ್ವಾ. ಇವತ್ತಿನ ದಿನಕ್ಕೆ ನಂದು 3 ವರ್ಷ ಕಳೆದಿದೆ. ಆಂಜನೇಯನ ಆಶೀರ್ವಾದನ ಬೇಗ ನನಗೆ, ಆಂಜನೇಯ ಆಯಿತು, ಶ್ರೀರಾಮಚಂದ್ರ ಆಯಿತು, ಎಲ್ಲರೂ ನನಗೆ ಬೇಗ ಆಶೀರ್ವಾದ ಮಾಡಲಿ. ನನಗೆ $100 ಕೌಂಟ್ ಆಗಲಿ, ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ, ಹನುಮಂತನ ಹತ್ರ. ಹಾಗೆ ನಿಮ್ಮೆಲ್ಲರದ್ದು ಸಹ, ನಿಮಗೂ ಸಹ ಯಾರ ಚಾನಲ್ ಮೊನಿಟೈಸ್ ಆಗಿಲ್ಲ, ಈಗ ಸದ್ಯಕ್ಕೆ ಬಂದಿದ್ದೀರಾ ಯೂಟ್ಯೂಬಿಗೆ, ಅವ್ರದ್ದು ಬೇಗ ಮೊನಿಟೈಸ್ ಆಗಲಿ, ಬೇಗ ನೀವು $100 ಕೌಂಟ್ ಮಾಡ್ಕೊಳ್ಳಿ. ನೀವು ಬೇಗ ಎಲ್ಲರೂ ಯೂಟ್ಯೂಬಿನ ಪೇಮೆಂಟ್ ತೊಗೊಳ್ಳಿ ಅಂತ ನಾನು ಎಲ್ರಿಗೂ ಅದನ್ನೇ ಹೇಳ್ತೀನಿ, ಎಲ್ರಿಗೂ ಆಶಿಸ್ತೀನಿ. ನನಗೂ ಅಷ್ಟೇ, ನಾನು ಅದನ್ನೇ ಬೇಡ್ಕೊತೀನಿ ದೇವ್ರ ಹತ್ರ. $100 ಕೌಂಟಿಂಗ್ನಲ್ಲಿ ಇದ್ದೀನಲ್ವ, ಬೇಗ ಮಾಡಿಕೊಡಿ ಅಂತ ಅಷ್ಟೇ. ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಹೀಗೆ ನಿಮ್ಮೆಲ್ಲರ ಜರ್ನಿನೂ ಹೀಗೆ ಚೆನ್ನಾಗಿ ಯೂಟ್ಯೂಬಲ್ಲಿ ನಡೀಲಿ ಅಂತ ನಾನು ಹೇಳ್ತೀನಿ. ಇಲ್ಲಿಗೆ ಇವತ್ತಿನ ನನ್ನ 3 ವರ್ಷದ ಯೂಟ್ಯೂಬ್ ಜರ್ನಿ ನಾನಿವತ್ತು ಹೇಳೋಣ ಅಂತ ಅನ್ನಿಸ್ತು. ಖುಷಿಯಿಂದ ಹೇಳ್ತಾ ಇದ್ದೀನಿ. 3 ವರ್ಷ ಕಳೆದುಬಿಟ್ನಲ್ಲ ಯೂಟ್ಯೂಬಿಗೆ ಬಂದು ಅಂತ. ಸೊ ಇದಾಗಿತ್ತು, ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.